ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಸತ್ಯ ಅವರು ಅಜಿತ್ ಮತ್ತು ಭೂಮಿ ಮದುವೆ ಕಾಂಟ್ರಾಕ್ಟ್ ಪೇಪರನ್ನು ಮನೆಯವರಿಗೆ ತಿಳಿಯದೆ ಮುಚ್ಚಿಡ್ತಾರೆ. ಈ ಸಮಸ್ಯೆಗೆ ಭೂಮಿ ಕಾರಣ ಎಂದು ಅಜಿತ್ ಅವರು ಆರೋಪ ಮಾಡ್ತಾರೆ. ಆದರೆ ಸಂಗೀತ ಅವರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಬೇಕಾದ್ರೆ ಸಂಗೀತ ನನಗೆ ಭೂಮಿ ಕೈಯಾರೆ ದಾಳಿಂಬೆ ಜ್ಯೂಸ್ ಬೇಕೆಂದು ಕೇಳ್ತಾರೆ. ಆಗ ಭೂಮಿ ಅಜಿತ್ ಮನೆಗೆ ಹೋಗ್ತಾರೆ. ಶಾರದಾ ಅವರು 2 ದಿನಗಳಿಂದ ಊಟ ಮಾಡಿರಲಿಲ್ಲ. ಭೂಮಿ ಬಂದ ಮೇಲೇ ಊಟ ಮಾಡ್ತಾರೆ. ಆದರೆ ಮನೆಯಲ್ಲಿ ಅಜ್ಜಿಯ ಪರಿಸ್ಥಿತಿಯೂ ಸಹ ಹದಗೆಟ್ಟು ಹೋಗಿರುತ್ತೆ. ಭೂಮಿ ಅವರು ಬಂದು ಎಲ್ಲರಿಗೂ ಊಟನ ತಗೊಂಡು ಬರ್ತಾರೆ. ಈ ಕಡೆ ದೇವಯಾನಿ ಮತ್ತು ಅಂಜು ಸೇರಿ ಭೂಮಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಭೂಮಿ ಬಂದ್ಬಿಟ್ಟು ಊರು ಬಿಟ್ಟು ಹೋಗೋದಾಗಿ ನಾನೇ ನಿರ್ಧರಿಸಿದ್ದೀನಿ, ನೀವೇನೋ ಆಚೆ ಹಾಕೋದು ಬೇಡ ಅಂತ ಅವರಿಗೆ ಹೇಳ್ತಾರೆ. ಅಜ್ಜಿ ಅವರು ಭೂಮಿಗೆ ಹೇಳಿರ್ತಾರೆ, ನೀನು ಮನೆ ಬಿಟ್ಟು ಹೋಗಬೇಕು, ಸಂಗೀತ ಅವರು ಚೇತರಿಸಿಕೊಳ್ಳೋಕ್ಕಿಂತ ಮುಂಚೆನೆ ಅಂತ ಹೇಳಿರ್ತಾರೆ. ಅದೇ ಭೂಮಿ ಬಂದ್ಬಿಟ್ಟು ಅಜಿತ್ ಹತ್ರ ನಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅಜಿತ್ ಅವರು ಭೂಮಿಯನ್ನು ಕರೆದುಕೊಂಡು ಬಂದು ಎಲ್ಲರ ಮುಂದೆ, ಇವಳು ನನ್ನ ಹೆಂಡತಿ, ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ, ಇವಳನ್ನು ನಾನು ಎಲ್ಲೂ ಬಿಟ್ಟು ಕೊಡುವುದಿಲ್ಲ, ಇವಳು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿ ಅವರು ಬಂದು ಎಲ್ಲರ ಮುಂದೆ ಒಪ್ಪಂದದ ಪತ್ರದ ಬಗ್ಗೆ ಚರ್ಚೆ ಮಾಡುತ್ತಿರುತ್ತಾರೆ. ಅಶ್ವಿನಿ ಮದುವೆ ಒಪ್ಪಂದ ಪತ್ರಗಳ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಜಿತ್ ಅವರು ಆರೋಪ ಮಾಡ್ತಾರೆ. ಅಶ್ವಿನಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸತ್ಯ ಅವರು ಆರೋಪ ಮಾಡ್ತಾರೆ. ಆಗ ಸತ್ಯ ಅವರು ಗೋಲ್ಮಾಲ್ ಮಾಡ್ತಾರೆ. ಅಜಿತ್ ವಾದಿಸ್ತಾ ಇರ್ತಾರೆ, ಅಶ್ವಿನಿ ನೀನು ಹೇಳುತ್ತಿರುವುದು ನಿಜ ಆಗಿದ್ರೆ ನೀನು ನಿಮ್ಮ ತಂದೆ ಮೇಲೆ ಆಣೆ ಮಾಡಿ ಹೇಳು ಎಂದು ಸವಾಲಾಗ್ತಾರೆ. ಈ ಕಡೆ ಅಜಿತ್ ಅವರು ಸಾಗರ್ ಅವರಿಗೆ ಕರೆ ಮಾಡಿ, ಇಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿಗಳು ಬೇಗ ನಾನು ಕಳಿಸಿರೋ ಲೊಕೇಶನ್ಗೆ ಬನ್ನಿ ಅಂತ ಅಜಿತ್ ಅವರು ಸೂಚಿಸ್ತಾರೆ. ಈ ವಿಷಯವಾಗಿ ಅಜಿತ್ ಮತ್ತು ಅಶ್ವಿನಿ ಅವರು ಇಬ್ಬರ ನಡುವೆ ವಾದ ನಡೆಯುತ್ತಾ ಇರುತ್ತೆ. ಅವರಿಬ್ಬರು ಜೋರಾಗಿ ಜಗಳ ಮಾಡ್ತಾ ಇರ್ತಾರೆ. ಇವರಿಬ್ಬರು ಜಗಳ ಮಾಡ್ತಾ ಇರಬೇಕಾದ್ರೆ ಅಶ್ವಿನಿ ಅವರು ಹೇಳ್ತಾರೆ, ಇದು ನೀನು ಮಾಡಿರೋದು ನಿಜನೇ ಹೇಳ್ತಾ ಇದ್ದೀನಿ ಅಂತ. ಆಗ ಅಜಿತ್ ಅವರು ಹೇಳ್ತಾರೆ, ಇವಕ್ಕೆಲ್ಲ ನೀನೇ ಕಾರಣ, ಮನಸ್ವಿನಿ ಸಾವಿಗೆ ರಾಣಾನೇ ಕಾರಣ, ರಾಣಾನ ಈಗಲೇ ಎನ್ಕೌಂಟ್ರ್ ಮಾಡಿ ಸಾಯಿಸ್ತೀನಿ ಅಂತ ಹೋಗ್ತಾರೆ. ಆಗ ಅಶ್ವಿನಿ ಅವರು ಬಂದು ಅಜಿತ್ ಅವರ ಕೈ ಹಿಡ್ಕೋತಾರೆ. ದಯವಿಟ್ಟು ಪ್ಲೀಸ್ ನಮ್ಮ ತಂದೆಗೆ ಏನು ಮಾಡಬೇಡ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಅವ್ರ ಮಾವ ನಿದ್ರಿಗೆ ಹೇಳ್ತಾರೆ, ನೋಡಿ ಮಾವ, ಅವರ ತಂದೆ ಯಾರು ಅಂತ ಗೊತ್ತಾಯ್ತಾ, ಅಶ್ವಿನಿ ಬಾಯಲ್ಲಿಯೇ ಬಂತು ಅವರ ತಂದೆ ಯಾರು ಅಂತ ಹೇಳ್ತಾರೆ. ಇಲ್ಲಿಗೆ ಇದು ಮುಕ್ತಾಯ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.